ಕರ್ನಾಟಕ ಟೂರಿಸಂ ಸೊಸೈಟಿಯಿಂದ ಕರ್ನಾಟಕ ಟೂರಿಸಂ ಡಿಪಾರ್ಟ್ಮೆಂಟು, ಇಂಡಿಯಾ ಟೂರಿಸಮ್ಮು ಎಲ್ಲರ ಒಂದು ಪ್ರಾಯೋಜಕತ್ವದ ಮುಖಾಂತರ ಕರ್ನಾಟಕದ ಏನು ಉತ್ತರ ಕರ್ನಾಟಕದ ಭಾಗಗಳಿದೆ, ಆ ಜಿಲ್ಲೆಗಳು ಯಾವುದು ಹೊಸಪೇಟೆ, ಹಂಪೆ ಆಗಿರ್ಬೋದು, ರಾಯಚೂರು, ಬೀದರ್ ಆಗಿರ್ಬೋದು, ಈ ಕಡೆ ಗುಲ್ಬರ್ಗ ಆಗಿರ್ಬೋದು, ಈ ಭಾಗಗಳ ಒಂದು ಎಲ್ಲ ಟ್ರಾವೆಲ್ ಏಜೆನ್ಸಿಗಳನ್ನು, ಹೋಟೆಲ್ ಮಾಲೀಕರನ್ನು ಕರೆದುಬಿಟ್ಟು ಒಂದು ಸಭೆ ಇವತ್ತು ಕರ್ನಾಟಕ ಟೂರಿಸಂ ಸೊಸೈಟಿ ವತಿಯಿಂದ ನಡೆದಿದೆ. ಸಾಧಾರಣ ಆ ಕಡೆ ಭಾಗದಿಂದ ಸಾಧಾರಣ 30ರಿಂದ 40 ಜನ ಹೋಟೆಲ್ ಮಾಲೀಕರು, ಟ್ರಾವೆಲ್ ಏಜೆನ್ಸಿಗಳು ಬಂದಿದ್ದಾರೆ ಇಲ್ಲಿಗೆ. ಅದೇ ಥರನೇ ಈ ಕಡೆ ಭಾಗದಿಂದ ಬೆಂಗಳೂರು ನಗರದಿಂದ ಸಾಧಾರಣ 200ರಿಂದ ಮೇಲ್ಪಟ್ಟು ಟ್ರಾವೆಲ್ ಏಜೆನ್ಸಿಗಳು ಕೂಡ ಅವ್ರ ಜೊತೆಗೆ ಇವತ್ತು ವ್ಯಾಪಾರದ ಒಪ್ಪಂದಗಳನ್ನು ಮಾಡ್ಕೊಂಡಿದ್ದಾರೆ. ಇದರಿಂದ ಆಗ್ಬಿಟ್ಟು ಏನು ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕದಲ್ಲಿ ಬಾಕಿ ಆಗಿದೆ, ಜನ ನೋಡೋದಂಥ ಜಾಗಗಳಿದೆ, ಆ ಭಾಗಗಳಿಗೆ ಬೆಂಗಳೂರು ನಗರದಿಂದ ನಾವು ಕಳಿಸ್ಕೊಡ್ಲಿಕ್ಕೆ ಎಷ್ಟು ಈಸಿ ಆಗುತ್ತೆ ಮತ್ತು ಯಾವ ಥರದ ಹಾಸ್ಪಿಟಾಲಿಟಿ ವ್ಯವಸ್ಥೆಗಳು ಅಲ್ಲಿ ಇದೆ, ಅಲ್ಲೇ ಹೋಟೆಲ್ ಮಾಲೀಕರುಗಳು ಕೂಡ ವ್ಯವಸ್ಥಿತವಾಗಿ ಇದು ಮಾಡಿದ್ದಾರೆ. ಹೆಚ್ಚಿನ ಭಾಗಗಳು ನಮ್ಮ ಹೊಸಪೇಟೆಯಲ್ಲಿರುವಂಥದ್ದು, ಹಂಪೆಯಲ್ಲಿರುವಂಥದ್ದು, ಕಿಷ್ಕಿಂಧ ನಗರದಲ್ಲಿರುವಂಥದ್ದು, ಕೊಪ್ಪಳದಲ್ಲಿರುವಂಥ ಏನಿದೆ ಬಿದಿರಿ ಕಲೆಗಳು ಏನಿದೆ, ಬೀದರ್ನ ಪೋರ್ಟ್ನ ಬಗ್ಗೆ ವಿಶೇಷತೆಗಳು ಏನಿದೆ, ಅದೇ ಥರನೇ ಗುಲ್ಬರ್ಗದಲ್ಲಿ ಏನು ವಿಶೇಷವಾದಂಥ ಜಾಗಗಳಿದೆ, ರಾಯಚೂರಿನಲ್ಲಿರುವಂಥ ಪೋರ್ಟ್ ಏನಿದೆ, ಅದರ ಬಗ್ಗೆ ಕೂಡ ಕರ್ನಾಟಕ ಟೂರಿಸಂ ಸೊಸೈಟಿಯಿಂದ ವಿಶೇಷವಾಗಿ ಇವತ್ತು ನಮಗೆ ಚಿತ್ರಗಳನ್ನು ಪ್ರದರ್ಶನ ಮಾಡಿದ್ದಾರೆ. ಇದೆಲ್ಲವೂ ಕೂಡ ಉತ್ತರ ಕರ್ನಾಟಕಕ್ಕೆ ಏನು ನಮ್ಮ ರಾಜ್ಯ ಸರ್ಕಾರದ ಉದ್ದೇಶಿತವಾದಂಥ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಏನು ಬೇಕೋ ಅದಕ್ಕೆ ಬೇಕಾದಂಥ ಒಂದು ಮೂಲ ವ್ಯವಸ್ಥೆಗೆ ಟೂರಿಸಮಲ್ಲಿ ಯಾವ ಥರ ಬಂಡವಾಳಗಳನ್ನು ಹಾಕ್ಬೋದು ಮತ್ತು ನಾವು ಕರ್ನಾಟಕದ IT ಸಿಟಿ ಬೆಂಗಳೂರಿಂದ ಯಾವ ಥರ ಪ್ರವಾಸಿಗಳನ್ನು ಕೂಡ ಉತ್ತರ ಕರ್ನಾಟಕಕ್ಕೆ ಕಳಿಸ್ಕೊಡ್ಬೋದು ಅಂತ ಒಂದು ಐಡಿಯಾವನ್ನು ಇವತ್ತು ನಮಗೆ ಕೊಟ್ಟಿದ್ದಾರೆ. ಕರ್ನಾಟಕ ಟೂರಿಸಂ ಸೊಸೈಟಿ ವತಿಯಿಂದ ಇವತ್ತು ಏನು ಕಲ್ಯಾಣ ಕರ್ನಾಟಕ ಭಾಗದ ಟೂರ್ ಆಪ್ರೇಟರ್ಸ್ ಆಗಿರ್ಬೋದು, ಹೋಟೆಲಿಯರ್ಸ್ ಆಗಿರ್ಬೋದು, ಅವ್ರನ್ನ ಕರೆಸಿ ನಮ್ಮ ಬೆಂಗಳೂರಿನಲ್ಲಿ ಪ್ರವಾಸೋದ್ಯಮ ವೃತ್ತಿನಲ್ಲಿರೋವಂಥ ಪ್ರೊಫೆಷ್ನಲ್ಸ್ಗಳ ಜೊತೆ ಭೇಟಿ ಮಾಡಿಸಿದ್ವಿ. ಇನ್ನು ಟೆಕ್ನಿಕಲ್ ಟರ್ಮ್ಸಲ್ಲಿ ಕರೆಯೋದಾದರೆ ಇದನ್ನು ಬಿಸ್ನೆಸ್ ಟು ಬಿಸ್ನೆಸ್ ಮೀಟಿಂಗ್ಸ್ ಅಂತ ಹೇಳ್ತೀವಿ. ಇದು ಇವತ್ತು ಇದೇ ಮೊದಲ ಬಾರಿಗೆ ಇಷ್ಟು ದಿನದವರೆಗೂ ಆ ರೀಜನ್ನ ಸ್ಪೆಸಿಫೈಡ್ ಆಗಿ ನಾವು ಪ್ರಮೋಟ್ ಮಾಡಿರೋದು ಇದೇ ಫಸ್ಟ್ ಟೈಮು. ಸೊ ಇದನ್ನು ಇವತ್ತಿನ ರೆಸ್ಪಾನ್ಸು ನಮಗೆ ತುಂಬ ಖುಷಿ ಕೊಟ್ಟಿದೆ, ಪ್ಲಸ್ ಒಂದು ಧೈರ್ಯ ಕೊಟ್ಟಿದೆ ದಟ್ ವಿ ಕ್ಯಾನ್ ಡೂ ಮಚ್ ಮೋರ್ ಅಂತ. ಸೊ ಇದೇ ಥರ ನಾವು ನೆಕ್ಸ್ಟು ವಿ ವಿಲ್ ಬಿ ಕಾಲಿಂಗ್ ಕೋಸ್ಟಲ್ಸ್ ಆಗಿರ್ಬೋದು, ಕಿತ್ತೂರು ಕರ್ನಾಟಕ ಆಗಿರ್ಬೋದು, ಅದು ಬಿಟ್ಟು ನಮ್ಮ ಇತರೆ ಭಾಗದ ಕರ್ನಾಟಕದ ಇತರೆ ಭಾಗ ಅದನ್ನು ಪ್ರಮೋಟ್ ಮಾಡಲಿಕ್ಕೆ ಮುಂದಿನ ದಿನಗಳಲ್ಲಿ ನಾವು ತುಂಬ ಶ್ರಮ ವಹಿಸಿ ಮಾಡಬೇಕು ಅಂದ್ಕೊಂಡು ಆಗಲೇ ತೀರ್ಮಾನ ಮಾಡಿದ್ದೀವಿ. Today we are gathered here at the Holiday Inn Racecourse for Kalyan Karnataka Roadshow. It's a B2B roadshow that we are organizing, focusing specifically to promote the Kalyan Karnataka region, 7 districts that come under this region. And it's the first of its kind that we are doing a roadshow in Bangalore, where we have 24 sellers representing hotels and tour operators and different stakeholders from these 7 regions. First time coming to Bangalore, and they are interacting with more than 100 plus tour operators in and around Bangalore for a B2B session that is there. As part of this, we also had a presentation which introduced all these regions, how to reach there, what is the accessibility, what are the facilities available. So this is the first time the Ministry of Tourism is also organizing a program like this. This is as a follow-up to a familiarization trip that we did to Bidar and Koppal recently, where we took some influencers and tour operators to these regions, and then we've seen a lot of interest coming to these lesser known destinations, and this has been organized as part of that. ನಮಸ್ಕಾರ, ಮೈ ನೇಮ್ ಇಸ್ ಯೂಸುಫ್. ಐ ಆಮ್ ಫ್ರಮ್ ವಿಜಯಶ್ರೀ ರೆಸಾರ್ಟ್ ಹಂಪಿ. ವಿಜಯಶ್ರೀ ರೆಸಾರ್ಟ್ ಬಂದುಬಿಟ್ಟು ಹಂಪಿಯಲ್ಲಿದೆ. ಹಂಪಿ ಹತ್ರ 7 ಕಿಲೋಮೀಟರ್. ನಾವು ಇಲ್ಲಿ KTS ಕಡೆಯಿಂದ ಈವೆಂಟ್ ಆರ್ಗನೈಸ್ ಮಾಡಿದರು, ಹಾಗಾಗಿ ಇಲ್ಲಿ ಬಂದಿದ್ದೀವಿ. ಬಟ್ ಇಲ್ಲಿ ಭಾಳಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಇಲ್ಲಿ ವರ್ತ್ ಇದೆ ಈವೆಂಟು. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಟ್ರಾವೆಲ್ ಏಜೆಂಟ್ಸ್ ಎಲ್ಲ ಬರ್ತಾ ಇದ್ದಾರೆ, ವಿಸಿಟ್ ಆಗ್ತಾ ಇದೆ. ಇದರಿಂದ ನಮಗೆ ಬಹಳಷ್ಟು ಉಪಯೋಗ, ಮುಂದೆ ಫ್ಯೂಚರಿಗೆ ಒಳ್ಳೆ ಬಿಸ್ನೆಸ್ಸು ಬರೋ ಚಾನ್ಸಸ್ ಬಹಳಷ್ಟು ಇದೆ. ನಮ್ಮಲ್ಲಿ ವಿಸಿಟರ್ಸ್ ಬರ್ತಾ ಇದ್ದಾರೆ, ಸ್ಟೇ ಆಗ್ತಾ ಇದೆ, ಅಕ್ಯುಪೆನ್ಸಿನೂ ಓಕೆ ನಾರ್ಮಲ್ ಆಗಿದೆ. ಸಮ್ಮರ್ ಆದ ಕಾರಣಕ್ಕೆ ಸ್ವಲ್ಪ ಅಕ್ಯುಪೆನ್ಸಿ ಕಮ್ಮಿ ಇದೆ, ಇಲ್ಲಾಂದರೆ ನಾರ್ಮಲ್ ಆಗಿ ಅಕ್ಯುಪೆನ್ಸಿ ಇದ್ದೇ ಇರುತ್ತೆ. ನಮಸ್ತೆ, ನನ್ನ ಹೆಸರು ಪ್ರಸನ್ನ. ಐ ರೆಪ್ರೆಸೆಂಟ್ ಫಾರ್ ಹೆರಿಟೇಜ್ ರಿಸಾರ್ಟ್ ಹಂಪಿ.
ಕೆ ಟಿ ಎಫ್ದು ಇದು ಸುಮಾರು ಒಂದು 8 ಪ್ರೋಗ್ರಾಮ್ ಈ ವರ್ಷ ನಾವು ಇವ್ರದ್ದು ಅಟೆಂಡ್ ಮಾಡಿದ್ದೀನಿ. ಸೌತ್ ಸೈಡ್ಲ ತಮಿಳ್ನಾಡು ತಿರುಚಿ ಅದೆಲ್ಲ ಮಾಡಿದ್ದಾರೆ, ಮತ್ತು ಆಂಧ್ರ ಮಾಡಿದ್ದಾರೆ, ಮತ್ತು ಆಂಧ್ರ ಪ್ರದೇಶದ ತೆಲಂಗಾಣದು, ಇವಾಗ ಬೆಂಗಳೂರದೆಲ್ಲ ಚೆನ್ನಾಗಿತ್ತು. ಭಾಳ ಒಳ್ಳೆ ರೆಸ್ಪಾನ್ಸ್ ಆಫ್ ಪೀಪಲ್ ಆಫ್ ಏಜೆಂಟ್ಸ್ ಇವ್ರು ಆರ್ಗನೈಸ್ ಮಾಡಿದ್ದೆಲ್ಲ ಚೆನ್ನಾಗಿತ್ತು. ಪ್ಲೇಸ್ ಆಫ್ ಫುಡ್ ಆಗಿರಲಿ, ಟ್ರಾವೆಲ್ ಆಗಿರಲಿ, KTS ಒಂದು ಮಿಸ್ ಜಗದೀಶ್ ಅವರೆಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ರೋಷನ್ ಪಿಂಟು, ಧನ್ಯವಾದಗಳು. ಟೂರಿಸಮ್ ಡಿಪಾರ್ಟ್ಮೆಂಟ್ ಆಫ್ ಇಂಡಿಯಾ ಆ್ಯಂಡ್ ಕರ್ನಾಟಕ ಬೋತ್ ವಿ ಥ್ಯಾಂಕ್ ದಮ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ.